ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಅನ್ನಭಾಗ್ಯದ ಯೋಜನೆಯ ಹಣ ಮೇ ತಿಂಗಳಿಂದ ಅಂದರೆ ಮೇ ಮತ್ತು ಜೂನ್ 2-3 ತಿಂಗಳಿಂದ ಹಣ ಯಾರಿಗೂ ಕೂಡ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಇದ್ರ ಬಗ್ಗೆ ಹಲವಾರು ಜನಗಳಿಗೆ ಕ್ವೆಶನ್ಸ್ ಇತ್ತು. ಅನ್ನಭಾಗ್ಯದ ಹಣ ಬರುತ್ತಾ ಬರಲ್ವಾ ಈ ರೀತಿ ಎಲ್ಲನೂ. ಮತ್ತು ಅದೇ ರೀತಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಅದಕ್ಕೆ ಪರ್ಟಿಕ್ಯುಲರ್ ಡೇಟನ್ನು ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಜಮಾ ಮಾಡ್ತೀವಿ ಅಂಥೇಳಿ. ಬಟ್ ಅನ್ನಭಾಗ್ಯದ ಯೋಜನೆಯ ಹಣ ಬರುತ್ತಾ ಬರಲ್ವಾ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಜನಕ್ಕೆ. ಸೊ ಅದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನು ಹೇಳಿದ್ದಾರೆ. ನಾವು ಯಾವಾಗ ಏನು ಅನ್ನಭಾಗ್ಯದ ಅಮೌಂಟನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಆದರೆ ಈಗ ಬಂದು ಅನ್ನಭಾಗ್ಯದ ಯೋಜನೆಯ ಹಣ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಜನರಿಗೆ ನೇರವಾಗಿ ತಲುಪ್ತಾ ಇರುವಂಥದ್ದು. ಸೊ ಇವಾಗ ನಿಮಗೆ ಡೌಟ್ ಬರ್ಬೋದು, ನಮಗೆ 2 ಕಂತಿನ ಹಣವನ್ನು ಸೇರಿಸಿ ಹಾಕಿದಾರಾ, ಇಲ್ಲ 1ನೇ ಕಂತಿನ ಹಣ ಮಾತ್ರ ಹಾಕಿದಾರಾ, ಮೇ ತಿಂಗಳದ್ದು ಹಾಕಿದಾರಾ, ಜೂನ್ ತಿಂಗಳದ್ದು ಹಾಕಿದಾರಾ ಅಂತೇಳಿ ಸುಮಾರು ಜನಗಳಿಗೆ ಡೌಟ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ, ಯಾವ ಕಂತಿನ ಹಣ ರಿಲೀಸ್ ಆಗಿದೆ, ಯಾವಾಗ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡಿರಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ಅನ್ನಭಾಗ್ಯದ ಹಣ ಈಗಾಗಲೇ ಏನು ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು. ಸುಮಾರಷ್ಟು ಜನಗಳಿಗೆ ಹಣ ತಲುಪಿದೆ, ಹಣ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ DBT ಮುಖಾಂತರ. ಸೊ ಅನ್ನಭಾಗ್ಯದ ಅಮೌಂಟ್ ನಿಮಗೂ ಕೂಡ ಬಂದಿರುತ್ತೆ, ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಡೌಟ್ ಬರ್ಬೋದು, ಇದು ನಾವು ಹೋಗಿ DBTಯಲ್ಲಿ ಚೆಕ್ ಮಾಡಿದಾಗ ಅಂದರೆ ahara.kr.ns.in ಅಲ್ಲಿ ಚೆಕ್ ಮಾಡಿದಾಗ ನಮಗಲ್ಲಿ ಶೋ ಮಾಡ್ತಾ ಇಲ್ಲ ಅಂತ ಹೇಳಿ ನೀವು ಕೇಳ್ಬೋದು. ಹೌದು, ಅಲ್ಲಿ ಶೋ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ, ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಒಂದೇ ದಿನ ಎಲ್ರಿಗೂ ಬರುತ್ತೆ ಅಂತ ಕೇಳಿದ್ರೆ ಆ ಥರ ಇಲ್ಲ. ಜೂನ್ 30 ಕೂಡ ಟೈಮನ್ನು ತೊಗೊಂಡಿದ್ದಾರೆ. ಸ್ವಲ್ಪ ಜನಗಳಿಗೆ ಮಾತ್ರ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಆಗ್ತಿರುವಂಥದ್ದು. ನಿಮಗೆ ಒಂದೇ ದಿನದಲ್ಲಿ ಬರಲ್ಲ. ಇವತ್ತು ಒಂದಷ್ಟು ಜನಕ್ಕೆ ಬಂದಿದೆ ಅನ್ನಭಾಗ್ಯದ ಅಮೌಂಟು. ಸೊ ನಿಮಗೂ ಬಂದಿದ್ಯಾ ಅಂಥೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಏನು ಡೇಟು ಯಾವತ್ತು ಕೊನೆ ದಿನಾಂಕ ಇಲ್ಲಿ ತನಕ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ತಿಂಗಳ ಪೂರ್ತಿ ಜೂನ್ 30 ಕೂಡ ಅನ್ನಭಾಗ್ಯದ ಅಮೌಂಟು ಬರ್ತಾ ಇರುತ್ತೆ. ಸೊ ಅನ್ನಭಾಗ್ಯ ಯೋಜನೆಯ ಅಮೌಂಟು ಇವಾಗ ನಿಮ್ಗೆ ಇನ್ನೊಂದು ಡೌಟು, ಯಾವ ಕಂತಿನ ಹಣವನ್ನು ಕೊಡ್ತಿದ್ದಾರೆ ನಮಗೆ, ಮೇ ತಿಂಗಳದ ಜೂನ್ ತಿಂಗಳದ ಅಂತ ಹೇಳ್ಬಿಟ್ಟು. ಸೊ ನಮಗೆ ಇವಾಗ ಹಣ ಕ್ರೆಡಿಟ್ ಆಗಿದೆಯಲ್ಲ, ಸೊ ಅದು ಬಂದು ಮೇ ತಿಂಗಳು. ಸೊ ಮೇ ತಿಂಗಳ ಹಣವನ್ನು ನಮಗೆ ಹಾಕ್ತಾ ಇದ್ದಾರೆ. ನಮಗೆ ಮೇ ತಿಂಗಳ ಹಣ ಬರ್ತಾಯಿದೆ. ಅದಕ್ಕಿಂತ ಮೊದಲು ಏಪ್ರಿಲ್ ತಿಂಗಳದ್ದು ಬಂದಿದೆ, ಸುಮಾರು ಜನಕ್ಕೆ ಬಂದಿಲ್ಲ. ಸೊ ಅದನ್ನು ಕೂಡ ಹಾಕ್ತಾರೆ. ಈ ಜೂನ್ ತಿಂಗಳದ್ದು ಬಂದು ನಮಗೆ ನೆಕ್ಸ್ಟ್ ತಿಂಗಳನ್ನ ಅಮೌಂಟನ್ನು ಹಾಕ್ತಾರೆ. ಆದರೆ ಸದ್ಯಕ್ಕೆ ಇವಾಗ ಆಗ್ತಿರುವಂಥ ಅಮೌಂಟ್ ಬಂದು ಮೇ ತಿಂಗಳದ್ದು. 2 ತಿಂಗಳದ್ದು 3 ತಿಂಗಳಿದ್ದಾರೆ, ಒಟ್ಟಿಗೆ ಆಗ್ತಾ ಇಲ್ಲ. ಅವರು ಒಂದೇ ತಿಂಗಳದ್ದು ಹಾಕ್ತಿರೋದು, ಮೇ ತಿಂಗಳ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಿರುವಂಥದ್ದು. ಸೊ ನಿಮಗೆ ಮೇ ತಿಂಗಳ ಹಣ ಬಂದಿಲ್ಲ, ಈಗ ಆ ಅಮೌಂಟನ್ನು ಹಾಕೋಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಹಣ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ. ಹೋಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಬ್ಯಾಲೆನ್ಸನ್ನು ಚೆಕ್ ಮಾಡಿ, ಅಥವಾ ಏನು ಟ್ರಾನ್ಸಾಕ್ಷನ್ಸ್ನ ಚೆಕ್ ಮಾಡಿ, ನಿಮ್ಗೆ ಖಂಡಿತವಾಗಿಯೂ ಹಣ ಬಂದಿರುತ್ತೆ. ಹಂಗೆ ಬಂದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ನಮಗೆ ಜೂನ್ 30 ಕೂಡ ಟೈಮ್ ಇದೆ. ಸೊ ವೆಯ್ಟ್ ಮಾಡಿ. ಸೊ ಇವತ್ತಿನ ಮಾಹಿತಿ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರಿಗೆಲ್ಲ ಮಾಹಿತಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.